ಒಬ್ಬರು ದಸರಯ್ಯ ಅಂತ ಒಬ್ಬ ಶರಣಾಗಿ ಹೋದರು. ಭಾಳ ಹಿಂದೆ ದಸರಯ್ಯ ಅಂತ. ಇವರೇನು ದಾಸಿ ಮಾರ್ಯರಾಗಿ ಹೋದರೂ ಅವ್ರಿಗಿಂತ ಸ್ವಲ್ಪ ಈಚೆ ಒಬ್ಬ ದಸರಯ್ಯ ಅಂತ ಆಗಿ ಹೋದರು. ಅವರು ಒಕ್ಕಲಿಗರು, ಆದರೆ ಎಂಥ ಜೀವನ ಸಾಗಿಸ್ತಿತ್ತು. ಒಂದು ಗಿಡಕ್ಕೆ ಹೂಗಳಾಗ್ತಿತ್ತು. ಅವರು ಆ ಹೂಗಳನ್ನು ಕಿತ್ತಿರಲಿಲ್ಲ. ಅವರು ಅಂತಿದ್ರು, ವೃಕ್ಷವೇ ನೀನೇ ಕೊಡು, ಕೆಳಗೇನು ನೀ ಇಡ್ತೀಯಲ್ಲ ಚೆಲ್ತೀಯಲ್ಲ ಅದು ನನಗೆ. ಎಂಥ ಮಧುರ ಭಾವನೆ. ನಿನ್ನಲ್ಲೂ ನಿನಗೂ ಒಂದಿಷ್ಟದೆ, ನಿನ್ನ ಭಾವನೆಗಳಿಗೆ ನಾನು ನೋವು ಮಾಡೋದಿಲ್ಲ, ಮುಟ್ಟೋದಿಲ್ಲ ಅಂತಿದ್ದು. ಇಂಥ ಶರಣರು ಈ ದೇಶದಲ್ಲಿ ಬಾಳಿ ಬದುಕಿ ಹೋಗ್ಯಾರ. ಇಂಥ ಶರಣರ ಮಾತುಗಳಲ್ಲಿ ಧರ್ಮ ಮೂಡಿದೆ. ಅದು ಅನುಷ್ಠೇಯ ಧರ್ಮ. ಅದು ನಮ್ಮ ಜೀವನಕ್ಕೆ ಆಸರ. ಆದ್ದರಿಂದಲೇ ಅವರು ಹೇಳ್ತಾರೆ, ಈ ಜಗತ್ತನ್ನು ನೋಡು, ಆದರೆ ಜಗತ್ತನ್ನು ನೋಯಿಸಬೇಡ, ಇದನ್ನು ನಾಶ ಮಾಡಬೇಡ, ಇದರ ಸೌಂದರ್ಯವನ್ನು ಕೆಡಿಸಬೇಡ. ಇಲ್ಲಿ ಮಾಡ್ಯಾರಲ್ಲ ಒಂದಿಷ್ಟು ರಂಗವಲ್ಲಿ ಮಾಡ್ಯಾರ. ಎಷ್ಟು ಪಾಪ ಎಷ್ಟೋ ತಕ ಕೂತು ಮಾಡಿದಾರ. ನಶಿಕಿನಲ್ಲಿ ಬಂದು 4 ಗಂಟೆಗೆ ಬಂದು ಇಷ್ಟೆಲ್ಲ ಮಾಡಿದಾರ. ಅದರ ಮೇಲೆ ಕಾಲಿಡಬೇಡ, ಕಣ್ಣು ಹಾಕಷ್ಟೆ. ಅದನ್ನು ತುಳಿದು ನಾಶ ಮಾಡಬೇಡ, ಅದನ್ನು ನೋಡಿ ಸಂತೋಷಪಡು. ಆಗ ಇದು ಜಗತ್ತೆಲ್ಲ ಭಗವಂತನ ರೂಪ ಇದೆ, ಭಗವಂತನ ಕಲಾ ಸೃಷ್ಟಿ ಇದು. ಇದನ್ನು ನೋಡು, ಆನಂದ ಪಡು ಮನುಷ್ಯನೇ. ಆದರೆ ಇಲ್ಲಿ ಇದು ಮಾಡಬೇಡ, ಹಾಳು ಮಾಡಬೇಡ. ಅದೇ ಅದು ಜೀವನ, ಪವಿತ್ರ ಜೀವನ. ಅದಕ್ಕೆ 2 ಸಂಗತಿಗಳು. ಮೊದಲನೇದ್ದು ಈ ಜಗತ್ತನ್ನು ಆ ದೃಷ್ಟಿಯಿಂದ ನೋಡೋದು, ಇದು ಭಗವತ್ ಜಗತ್ತ ಅಂತ ನೋಡೋದು. ಎರಡನೇದ್ದು ಈ ಜಗತ್ತಿನೊಳಗಿರುವ ಎಲ್ಲ ಸೌಂದರ್ಯವನ್ನು ಪೋಷಿಸೋದು. ಈಗ ಪ್ರಾಣಿಗಳದಾವ, ಪಶುಗಳದಾವ, ಪಕ್ಷಿಗಳದಾವ. ಒಂದಲ್ಲ ಎರಡಲ್ಲ, ಲಕ್ಷ ಲಕ್ಷ. ನಾವು ಹೆಂಗೆ ಬದುಕೇವಿ ಅವು ಹಂಗೆ ಬದುಕ್ಯಾವ. ಅದರಲ್ಲಿ ಅನೇಕ ಜೀವ ಜಂತುಗಳು ನಮಗೆ ಆಸರೆಯಾಗ್ಯಾವ. ನಮ್ಮ ಬದುಕನ್ನು ಇನ್ನಷ್ಟು ಸಮೃದ್ಧಗೊಳಿಸ್ಯಾವ, ನಮ್ಮ ಬದುಕಿಗೆ ಆಸರೆ ನೀಡ್ಯಾವ. ಅಷ್ಟು ಪಶು ಪಕ್ಷಿಗಳು. ನಮ್ಮಷ್ಟಕ್ಕೆ ನಮಗೆ ಬದುಕಲಿಕ್ಕೆ ಆಗ್ತದೇನು ಹೇಳಿ? ನಮ್ಮಷ್ಟಕ್ಕೆ ನಾವು ಬದುಕಲಿಕ್ಕೆ ಆಗ್ತದೇನು? ಎಲ್ಲ ಬೇಕಾಗ್ತದೆ. ಇಲ್ಲೇ ಸಸ್ಯಗಳು ಬೇಕು, ಆ ಬಳಿಕ ಪ್ರಾಣಿಗಳು ಬೇಕಾಗ್ತದೆ. ಅವು ನಮಗೆ ಸಹಾಯ ಮಾಡ್ಯಾವ. ನಮ್ಮಿಂದ ಅವುಗಳಿಗೆ ಬಹಳ ಸಹಾಯ ಅಲ್ಲ, ನಾವುಗಳಿಂದ ನಮಗೆ ಬಹಳ ಸಹಾಯ. ಸುಮ್ಮನೆ ಒಂದು ಉದಾಹರಣೆ, ಒಂದು ಆಕಳ ಅಂತ ಇಟ್ಕೊಳ್ಳಿ, ಎಷ್ಟು ಸಹಾಯ ಮಾಡಿ. ಇಡೀ ಭಾರತ ದೇಶವನ್ನು ಸಾವಿರಾರು ವರ್ಷಗಳ ಕಾಲ ಅದು ಹಾಲಿನಿಂದ ದೇಶದಲ್ಲಿ ಹರಿಸಿಬಿಟ್ಟದ. ಎಷ್ಟು ಸಾತ್ವಿಕತೆ ಅದ, ಎಷ್ಟು ಸಮಾಧಾನ ಅದ ಅಂಥದ್ದು. ಅದು ಎಷ್ಟು ಕೆಲಸ ಮಾಡ್ಯದ. ಅದು ಒಂದು ತೆಗೆದು ಹಾಕಿದರೆ ಭಾರತ ದೇಶ ಬಡುವಾಗ್ತದೆ, ಅಷ್ಟು ಕೆಲಸ ಮಾಡ್ಯದ. ಬರೀ ಅದು ಒಂದೇ ಅಲ್ಲ, ಎಲ್ಲ ಪ್ರಾಣಿಗಳು ಮಾಡೋದು ಅಷ್ಟೇ. ನಾವು ಅವುಗಳನ್ನು ಬಳಸಿಕೋತೇವೆ, ಬಳಸಿಕೊಂಡು ನಮ್ಮ ಜೀವನವನ್ನು ಶ್ರೀಮಂತ ಮಾಡಿಕೊಳ್ತೇವೆ. ಇಂಥ ಬಳಕೆಗೆ ಕಾರಣವಾದಂಥ ಪ್ರಾಣಿಗಳನ್ನು ಸ್ವಲ್ಪ ಪ್ರೀತಿಸು, ನೋವ ಉಂಟು ಮಾಡಬೇಡ, ಇದ ಧರ್ಮ ಅಂತ ಬಸವಣ್ಣನವರು ಹೇಳ್ತಾರೆ. ದಯವಿಲ್ಲದ ಧರ್ಮವದು ಏವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ. ಮನುಷ್ಯರಲ್ಲಿ ಅಲ್ಲಿಲ್ಲ, ಸಕಲ ಪ್ರಾಣಿಗಳಲ್ಲಿ. ದಯವಿಲ್ಲದ ಧರ್ಮವದೇವುದಯ್ಯ,
ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ಅಂದಿಲ್ಲ. ಎಷ್ಟೋ ಅದ್ಭುತ. ಧರ್ಮ ಅಂದರೆ ಏನು? ಧರ್ಮ ಅಂದರೆ ಏನಲ್ಲ, ಯಾವುದು ಆ ಧರ್ಮ ಈ ಧರ್ಮ ಯಾವುದಲ್ಲ, ಜಗತ್ತಿನಾಗಿ ಇರೋದು ಒಂದೇ ಧರ್ಮ. ಅದಕ್ಕೆ ಬಸವಣ್ಣನವರು ಹೆಸರು ಕೊಟ್ಟರು, ದಯವೇ ಧರ್ಮದ ಮೂಲವಯ್ಯ. ದಯಾ ಅಂದರೆ ಧರ್ಮ, ಧರ್ಮ ಅಂದರೆ ದಯಾ, ಅದರ ಮೂಲವೇ ದಯಾ. ಅದೇ ದಯಾ. ಅಹಿಂಸಾ ಪರಮೋ ಧರ್ಮ. ಹಿಂಸೆ ಮಾಡದೇ ಇರೋದೇ ಅದೇ ಶ್ರೇಷ್ಠವಾದ ಧರ್ಮ ಅಂತ ಹೇಳಿದರು. ಮತ್ಯಾವ ಧರ್ಮ ಈ ಜಗತ್ತಿನಲ್ಲಿ? ಸುಮ್ಮನೆ ಉಳಿದೆಲ್ಲ ಧರ್ಮಗಳು ಸುಮ್ಮನೆ ಮ್ಯಾಲ ಬದಲ, ಅದರ ಒಳಗೆ ಸತ್ವ ಇರೋದು ದಯಾ. ನಿಮ್ಮನ್ನು ನೋಡಿ ನನಗೊಂದಿಷ್ಟು ಸಂತೋಷ ಆಗಬೇಕು, ಅದು ನಿಮ್ಮ ದುಃಖದಲ್ಲಿ ನನಗೂ ಒಂದಿಷ್ಟು ಭಾವನಾ ಬರಬೇಕು. ಸಹಾನುಭೂತಿ, ಕರುಣೆ, ಅನುಕಂಪ, ಇವೆಲ್ಲ ಶಬ್ದಗಳದಾವಲ್ಲ, ಧರ್ಮದ ಒಂದೊಂದು ಛಾಯೆಗಳಿವೆಲ್ಲ, ಅಹಿಂಸೆಯ ಛಾಯೆಗಳಿವೆಲ್ಲ. ಮಾಡಬೇಕು ಮನುಷ್ಯ. ಇವುಗಳನ್ನು ಒಂದಿಷ್ಟು ಕಣ್ಣಲ್ಲಿ ಎರಡೂ ಇರಬೇಕು. ಸಂತೋಷದಲ್ಲಿ ಸಂತೋಷ ಪಡೋದು, ಇನ್ನೊಬ್ಬರ ದುಃಖದಲ್ಲಿ ಸ್ವಲ್ಪ ಭಾಗಿಯಾಗೋದು. ಕಣ್ಣೀರ ಒರೆಸೋದೇ ಧರ್ಮ. ಪ್ರಾಣಿಗಳನ್ನು ರಕ್ಷಿಸೋದೇ ಧರ್ಮ. ಆವಾಗ ಮನುಷ್ಯನ ಮನಸ್ಸು ಬೆಳೀತು ಅಂತ ಹೇಳಬೇಕು. ಕ್ರೌರ್ಯ ಎಲ್ಲದ ಅಲ್ಲಿ ಧರ್ಮ ಇರೋದಿಲ್ಲ, ಕ್ರೌರ್ಯ ಎಲ್ಲದ ಅಲ್ಲಿ ಸಾಧನೆ ಇರೋದಿಲ್ಲ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವಚ. ಕರುಣಾ ಬಹಳ ಮಹತ್ವದ್ದು. ನೋಡಬೇಕು ಅಲ್ಲಲ್ಲೇ ನಮಗೂ ಕಷ್ಟ ಆದಾಗ ನಾವು ಬಯಸ್ತೇವೆ, ಇನ್ನೊಬ್ಬರು ನಮಗೆ ಸ್ವಲ್ಪ ಸಹಾನುಭೂತಿ ತೋರಿಸಿದ್ರೆ ಏನಪ್ಪ, ಮಾತನಾಡಿಸಿ ಹೋದರೂ ಸಾಕು, ಎಷ್ಟು ಸಂತೋಷ ಆಗ್ತದೆ ಮನುಷ್ಯಾಗ. ಹಾಗೆ ಪ್ರಾಣಿ ಪ್ರಪಂಚ ಎಲ್ಲ ಅದ. ಇದು ನೀನು ಮಾಡಿದ್ದಲ್ಲ ಮನುಷ್ಯನೇ, ಇದು ಭಗವಂತ ಮಾಡಿದ್ದು. ಇವುಗಳಿಗೆ ನೋವ ಉಂಟು ಮಾಡಬೇಡ, ನೋವ ಮಾಡಬೇಡ. ವಾಲ್ಮೀಕಿ ಕಥೆ ಹೇಳುತ್ತಿರ್ತಾರೆ. ವಾಲ್ಮೀಕಿ ಬಹಳ ಕೆಟ್ಟವ, ನಿಮಗೆಲ್ಲ ಗೊತ್ತದೆ, ಬಹಳ ಕೆಟ್ಟವ ಅಂತ ಹೇಳ್ತಾರೆ. ಯಾಕೆ ಅಂದರೆ ಅವನ ಕೆಲಸನೇ ಕೊಲ್ಲೋದು, ಇನ್ನೇನಲ್ಲ. ಅರಣ್ಯದಾಗ ನಿಂತುಕೊಂಡು ಹಾದಿಗೆ ಹೋಗುವಂಥವರನ್ನು ಕೊಲ್ಲೋದು, ಅವ್ರದ್ದೇನದ ಎಲ್ಲ ಸುಲಿಗೆ ಮಾಡೋದು, ಇದು ಅವನ ಕೆಲಸ. ಇಂಥ ವಾಲ್ಮೀಕಿ ಒಂದು ಸಲ ಪರಿವರ್ತನಾಗಿ ಕೂತುಕೊಂಡ, ಬದಲಾದ. ಎಷ್ಟು ಬದಲಾದ ಅಂದರೆ ಅವನ ಮನಸ್ಸಿನಲ್ಲಿ, ಅವನ ಮಾತಿನಲ್ಲಿ, ಅವನ ಸುತ್ತಮುತ್ತ ರಾಮ ಬಿಟ್ಟರೆ ಇನ್ನೇನಿರಲಿ, ಅಷ್ಟು ಬದಲ. ಒಂದು ದಿವಸ ಇದು ಸುಂದರ ಘಟನಾ ನಡೀತು ಅವನ ಜೀವನದಲ್ಲಿ. ಒಂದು ದಿವಸ ವಾಲ್ಮೀಕಿ ತಪಸ್ಸಿನಿಂದ ಎದ್ದ, ಕಣ್ತೆರೆದ, ಕೈಯಲ್ಲಿ ಕಮಂಡಲ ಹಿಡಿದು ಸ್ನಾನಕ್ಕೆ ಹೊರಟ. ಹಾದಿಯೊಳಗೆ ಒಂದು ವೃಕ್ಷದ ಮೇಲೆ 2 ಪಕ್ಷಿಗಳು, 2 ಸುಂದರವಾದ ಪಕ್ಷಿಗಳು, ಕ್ರೌಂಚ ಪಕ್ಷಿಗಳು. ಒಬ್ಬ ಬೇಡ ಮರಿಗೆ ನಿಂತು ಆ ಪಕ್ಷಿಗೆ ಬಾಣ ಬಿಟ್ಟ. 2 ಚೆನ್ನಾಗಿ ಕೂತು ಸಂತೋಷ ಪಡುವಂಥ 2 ಕ್ರೌಂಚ ಪಕ್ಷಿಗಳು, ಸುಂದರವಾದ ಪಕ್ಷಿಗಳು. ಅವು 2 ಹಾಡ್ಕೋತಿದ್ದು. ಅದರಲ್ಲಿ ಒಂದಕ್ಕೆ ಹೊಡೆದ, ಅದು ಪಾಪ ಕೆಳಗೆ ಬಿತ್ತು. ಮ್ಯಾಲಿನ ಪಕ್ಷಿಯ ಕಣ್ಣೀರ ಸುರಿತು. ಆವಾಗ ವಾಲ್ಮೀಕಿ ಮುಖದಿಂದ ಒಂದು ಮಾತು ಹೊರಬಂತು. ಮಾ ನಿಷಾದ ಪ್ರತಿಷ್ಠಾಂ ತ್ವಂ ಅಗಮಃ ಶಾಶ್ವತೀ ಸಮ ಯತ್ ಕ್ರೌಂಚ ಮಿಥುನಾದೇಕಂ ಅವಧೀಹಿ ಕಾಮಮೋಹಿತಂ.
ಏನು ಸುಂದರ ಮಾತು ಹೊರಬತ್ತು. ಅಷ್ಟು ಕೆಟ್ಟವ, ಅವನಿಗೆ ಕೊಲ್ಲಾರದೆ ಊಟ ರುಚಿ ಆಗ್ತಿರಲಿಲ್ಲ. ಇಂಥ ಮನುಷ್ಯ ಈ ಪ್ರಾಣಿ ಇದೇನು ಪಕ್ಷಿ ಕೆಳಗೆ ಬಿತ್ತೋ ಅವನ ಮುಖದಿಂದ ಒಂದು ಮಾತು ಬಂತು, ಬೇಡನೆ ನಿನಗೆಂದ ಇನ್ನು ಕಲ್ಯಾಣ ಆಗೋದು ಹೇಳು. ಮಾ ನಿಷಾದ ಪ್ರತಿಷ್ಠಾಂ ತ್ವಂ ಅಗಮಃ ಶಾಶ್ವತೀ ಸಮಾಹ. ನಿನ್ನ ಜೀವನ ವ್ಯರ್ಥ ಆಯಿತು ಅಂದ. ನಿನ್ನ ಬದುಕ ಸಂಪೂರ್ಣವಾಗಿ ಹದಗೆಟ್ಟಿತು, ಇದು ಹೊಲಸಾಯಿತು ಅಂದ. ತಾನು ಅದೇ ಮಾಡಿದ್ದ. ಈಗೆಷ್ಟು ಶುದ್ಧನಾಗಿದ್ದ, ಎಷ್ಟು ಶುದ್ಧನಾಗಿದ್ದ. ಸ್ನಾನ ಮಾಡಿದ್ದ, ಮೈ ಸ್ವಚ್ಛ ಅಲ್ಲ ಮನಸ್ಸು ಸ್ವಚ್ಛ ಆಗಿತ್ತು. ರಾಮ ಮಂತ್ರದಲ್ಲಿ ಸ್ನಾನ ಮಾಡಿದ್ದ. ಹೃದಯ ಸ್ವಚ್ಛ 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 ಆಗಿತ್ತು. ಆತ ಅಂತಾನೆ ಅಲ್ಲ ಇದು. ಯತ್ ಕ್ರೌಂಚ ಮಿಥುನಾದೇಕಂ ಅವಧೀಹಿ ಕಾಮಮೋಹಿತಂ. ಎರಡು ಪಾಪ ಎಷ್ಟು ಸಂತೋಷವಾಗಿ ಬಾಳಿ ಬದುಕ್ತಾ ಇದ್ದು, ಹಾಡಿಕೊಂಡಿದ್ದು, ನಿನಗೇನು ಮಾಡಿರಲಿಲ್ಲ, ಸುಂದರವಾದ ಹಾಡುಗಳನ್ನು ಕೇಳಿ ಸಂತೋಷ ಪಡಿಸ್ತಾ ಇದ್ದು, ಅಂಥವುಗಳಲ್ಲಿ ಒಂದನ್ನು ನೀನು ಹಾಕದಿಯಲ್ಲ, ನಿನಗೇನು ಒಳ್ಳೆಯದಾಗೋದಿಲ್ಲೋ ಅಂದ. ಬರೇ ಈಗ ಒಳ್ಳೆಯದಾಗೋದಿಲ್ಲ ಅಂತಲ್ಲ, ಶಾಶ್ವತೇ ಸಮಾಹ ಅಗಮಃ ಶಾಶ್ವತೇ ಸಮಾಹ ಮಾ ನಿಷಾದ ಪ್ರತಿಷ್ಠಾಂ ತ್ವಂ ಅಗಮಃ. ಶಾಶ್ವತವಾಗಿ ನೀನು ಜೀವನವನ್ನು ಹದಗೆಡಿಸಿಕೊಂಡು ನಿನಗೇನು ಒಳ್ಳೆಯದಾಗೋದಿಲ್ಲ. ಮನಸ್ಸೆಷ್ಟು ಸ್ವಚ್ಛವಾಗಿರಬೇಡ. ವಾಲ್ಮೀಕಿಯ ಮನಸ್ಸು ಒಂದು ಪಕ್ಷಿ ಅಷ್ಟು ಸ್ವಚ್ಛ ಸ್ವಚ್ಛ ಸುಂದರ ಆಗಿತ್ತು. ಆವಾಗ ವಾಲ್ಮೀಕಿ ಹೇಳ್ತಾನೆ, ಜೀವನದಲ್ಲಿ ಇದು ನಡೀತಾ ಇದೆ, ಇದನ್ನು ನಿಲ್ಲಿಸೋದೇ ಧರ್ಮ ಅಂತ. ನೋವ ಮಾಡುವುದನ್ನು ನಿಲ್ಲಿಸೋದೇ ಧರ್ಮ. ಅದು ಶರೀರದಿಂದಾಗಲಿ ಅಥವಾ ಮನಸ್ಸಿನಿಂದಾಗಲಿ ಇಲ್ಲವೇ ಮಾತುಗಳಿಂದಾಗಲಿ ನೋವ ಉಂಟು ಮಾಡೋದನ್ನು ನಿಲ್ಲಿಸೋದೇ ಪರಮಧರ್ಮ. ಮನುಷ್ಯಗೆ ಅಷ್ಟೆಲ್ಲ, ಪ್ರಾಣಿಗಳಿಗೆ, ನಿಷ್ಪಾಪಿ ಪ್ರಾಣಿಗಳು, ಒಳ್ಳೆಯ ಪ್ರಾಣಿಗಳು, ತಮ್ಮಷ್ಟಕ್ಕೆ ತಾವಿರುವಂಥ ಸುಂದರ ಪ್ರಾಣಿಗಳು, ಜಗತ್ತನ್ನು ಶ್ರೀಮಂತಗೊಳಿಸುವಂಥ ಪ್ರಾಣಿಗಳು, ಇವುಗಳ ಬಗ್ಗೆ ಒಂದಿಷ್ಟು ಅನುಕಂಪ ಬೇಡವೇ? ಅನುಕಂಪ ಬೇಡವೇ? ನಾವು ಹೇಗೆ ಬದುಕ್ತೇವೆ ಹಾಗೆ ಆ ಪ್ರಾಣಿಗಳು ಬದುಕ್ತಾವ. ನಮ್ಮ ಮ್ಯಾಗ ಅವಲಂಬಿಸಿಲ್ಲ, ಅವುಗಳನ್ನು ನಾವು ಅವಲಂಬಿಸಿದ್ದೇವೆ. ನಮ್ಮ ಜೀವನವನ್ನು ಶ್ರೀಮಂತ ಮಾಡಿಕೊಳ್ಳೋದಕ್ಕಾಗಿ ಅವುಗಳನ್ನು ಬಳಸ್ತೇವೆ, ಆದರೆ ಅವುಗಳಿಗೆ ನೋವು ಉಂಟು ಮಾಡಬಾರದು. ಎಷ್ಟು ನಿಮಗೆ ವಿಜ್ಞಾನ ಗೊತ್ತದೆ, ಎಲ್ಲ ನಡೆಯೋದು ಅವುಗಳ ಮೂಲಕ. ಬರೀ ಒಂದು ಬಟರ್ಫ್ಲೈ ಅಂದರೆ ಹಾರಾಡ್ತಿರ್ತಾವಲ್ಲ, ಸುಂದರವಾಗಿ ಹಾರಾಡ್ತಿರ್ತಾವೆ, ಹೂಗಳ ಮೇಲೆ ಕೂಡ್ತಾವ. ಪಾತರಗಿತ್ತಿಗಳು ಅಷ್ಟು ಸಣ್ಣವು ಸಣ್ಣವು, ಎಷ್ಟು ಮೃದು, ಮುಟ್ಟಿದರೆ ಸತ್ತು ಹೋಗ್ತಾವ, ಅಷ್ಟು ಸೂಕ್ಷ್ಮ. ಆದರೆ ಏನು ಕೆಲಸ ಮಾಡ್ತಾವ? ನಾವು ಬಿತ್ತಿದಂಥ ಬೆಳೆ ಬಂದ ಬಳಿಕ, ಧಾನ್ಯ ಬೆಳೆದ ಬಳಿಕ ಅದರಲ್ಲೇನಕ್ಕೆ ಹೂಗಳಾಗ್ತಾವ. ಪ್ರತಿಯೊಂದು ಹೂವನ್ನು ಸ್ಪರ್ಶ ಮಾಡ್ಕೋತ ಹೋಗ್ತಾವ. ಅದು ಪರಾಗಸ್ಪರ್ಶ. ಒಂದು ವೇಳೆ ಆ ಹುಳಗಳು ಅದನ್ನು ಸ್ಪರ್ಶ ಮಾಡದೇ ಇದ್ದರೆ ಒಂದು ಕಾಳಾಗೋದಿಲ್ಲ. ಅಷ್ಟು ಹುಳಗಳು ಕೆಲಸ ಮಾಡ್ತವೆ. ನಾವು ತರುವಂಥ ಕಾಳಿನ ಹಿಂದೆ ಅವು ಕೀಟಗಳು ಕೆಲಸ ಮಾಡ್ಯಾವ. ಇಷ್ಟೆಲ್ಲ ದುಡಿತಾ ಇರುವಂಥ ನಿಸರ್ಗದ ಪ್ರಾಣಿಗಳನ್ನು ನಾವು ಪೋಷಿಸಬೇಕು, ಅಷ್ಟೇ ಅಲ್ಲ ಗೌರವಿಸಬೇಕು. ರಿಸ್ಪೆಕ್ಟ್ ದೆಮ್ ಆ್ಯಂಡ್ ಬಿ ಗ್ರೇಟ್ಫುಲ್ ಟು ದೆಮ್. ಅವುಗಳನ್ನು ನಾವು ಆಧರಿಸಬೇಕು, ಗೌರವಿಸಬೇಕು. ಅಷ್ಟೇ ಅಲ್ಲ, ಅವುಗಳಿಗೆ ಕೃತಜ್ಞರಾಗಿರಬೇಕು. ಹಾಗೆ ಬಾಳಿ ಬದುಕೋದು.
ಅದು ಮೂರನೆಯ ಗುಣ. ಇದು ದ್ವೇಷ ಮಾಡಬಾರದು, ಎಲ್ಲರೊಂದಿಗೆ ಮಿತ್ರನಾಗಿ ವರ್ತಿಸಬೇಕು. ಆ ಬಳಿಕ ಮೂರನೆಯದು ಕರುಣೆ, ಸ್ವಲ್ಪ ದಯ, ಅಹಿಂಸ, ಪ್ರಾಣಿಗಳನ್ನು ಪ್ರೀತಿಸೋದು, ಅವುಗಳಿಗೆ ನೋವು ಮಾಡದೇ ಇರುವುದು. ಇದು ಮೂರನೆಯ ಗುಣ, ಬಹಳ ಅದ್ಭುತವಾದಂಥ ಗುಣ ಇದು. ಇದು ಬೇಕು ಮನುಷ್ಯನಿಗೆ. ಭಗವಂತ ಬಸವಣ್ಣನವರಂತೂ ಅದಕ್ಕೆ ಧರ್ಮ ಅಂತ ಕರೆದರು. ಅದೇ ಧರ್ಮ, ಇನ್ಯಾವುದು ಧರ್ಮ ಹೇಳಿ? ಯಾವುದದ ಧರ್ಮ? ಪ್ರಾಣಿಗಳು ಎಷ್ಟು ಚೆನ್ನಾಗಿ ಓಡಾಡಿಕೊಂಡಿರ್ತವೆ. ಒಂದು ಸಲ ಒಬ್ಬ ಹುಡುಗ ತಂದೆ ಅವನಿಗೆ ಎಷ್ಟು ಹಣ ಕೊಟ್ಟ. ಹಣ ಕೊಟ್ಟು ಹೇಳ್ದ, ಹೋಗು ಇದ ಜಾತ್ರೆ ಇಲ್ಲೇ, ಹೋಗು ಒಂದಿಷ್ಟು ಹಣ್ಣ ತಗೊಂಡು ಬಾ ಅಂತ ತಿಳ್ಕೊಂಡು ಕೊಟ್ಟ. 2 ಹಣ್ಣ ತಗೊಂಡು ಬಾ ಅಂತ ಕೊಟ್ಟ. ಚಲೋ ಹಣ್ಣ ತಗೊಂಡು ಬಾ ಅಂತ ರೊಕ್ಕ ಕೊಟ್ಟ. ಹುಡುಗ ಹೋದ, ಸಂತೆಯೊಳಗೆಲ್ಲ ತಿರುಗಾಡಿದ. ಒಂದು ಕಡೆ ಪಕ್ಷಿಗಳನ್ನಿಟ್ಟಿದ್ರು, 2 ಚಲೋ ಪಕ್ಷಿಗಳನ್ನಿಟ್ಟಿದ್ರು. ಅವು ಎದಕ್ಕೆ ಅಂದರೆ ಮಾರಾಟಕ್ಕಿಟ್ಟಿದ್ರು. ಆತ ಹುಡುಗ ಹೋಗಿ ಕೇಳ್ದ, ಅವ ಹಣ್ಣು ತಗೊಳ್ಳಿಕ್ಕೆ ಹೋಗಿದ್ದ. ಅಲ್ಲಿ 2 ಪಕ್ಷಿಗಳು ಕಂಡು ಸುಮ್ಮನೆ ಹಿಂಗೆ ಜಾತ್ರೆಯೊಳಗೆ ತಿರುಗಾಡ್ತಾ ಇದ್ದ. ಬೆಸ್ಟ್ ಹಣ್ಣುಗಳು ಬಂದಿದ್ದು ಆ ಜಾತ್ರೆಯೊಳಗೆಲ್ಲ. ತಂದೆ ಅಷ್ಟು ಹಣ ಕೊಟ್ಟು ಅಲ್ಲಿಗೆ ಕಳಿಸಿಕೊಟ್ಟಿದ್ದ. ಆತನಿಗೆ ತಂದೆಗೆ ಬಹಳ ಇಷ್ಟ ಮಾವಿನ ಹಣ್ಣ, ತಗೊಂಡು ಬಾ ಅಂತ ಕಳಿಸಿದ್ದ. ಹಣ ಮಸ್ತಾಗಿ ಕೊಟ್ಟಿದ್ದ. ಹುಡುಗ ಹೋಗಿ ನೋಡ್ತಾ ಹೆಂಗೂ ಒಯ್ಯೋದದ, ಮೊದಲ ಜಾತ್ರೆ ನೋಡೋಣ ಅಂತ ಹೊರಟ. ಒಂದು ಕಡೆ ಒಂದು ಪೆಟ್ಟಿಗೆ ಇಟ್ಟಿದ್ರು. ಪೆಟ್ಟಿಗೆಯೊಳಗೆ 1-2 ಪಕ್ಷಿಗಳನ್ನು ತಂದು ಹಿಡಿದು ಹಾಕಿದ್ರು. ಅವು ಹಂಸ ಪಕ್ಷಿಗಳು. ಹೋಗಿ ಕೇಳ್ದ, ಇವು ಎದಕ್ಕೆ ಅಂತ ಕೇಳ್ದ. ಅವ ಹೇಳ್ದ, ನಿನಗೇನು ಮಾಡೋದು, ಇದು ದೊಡ್ಡವ್ರು ತಿಂತಾರೆ ಇವುಗಳನ್ನು, ಅದಕ್ಕೆ ತಂದೀನಿ ಅಂದ. ಇವು ಅಷ್ಟು ಚಲೋ ಇತ್ತು. ಬೆಳ್ಳಗೆ 2 ಪಕ್ಷಿಗಳು, ಹಂಸ ಪಕ್ಷಿಗಳು. ನಾಡಿನ ಪಕ್ಷಿಗಳಲ್ಲ, ಹಂಸ ಪಕ್ಷಿಗಳು. ಅಷ್ಟು ಸುಂದರ ಜೀವನ ಸಾಗಿಸುವಂಥ ಮಧುರ ದೇಹದ ಹಂಸ ಪಕ್ಷಿಗಳು, ಅಷ್ಟು ಮೃದು ದೇಹ. ಇವನ ಕಣ್ಣಲ್ಲಿ ನೀರ ಬಂತು. ಇವುಗಳನ್ನು ಕೊಲ್ತಾರ ಅಂದ. ಹೌದು ಅಂದರು. ಆ ಬಳಿಕ ಅವ ಹೇಳ್ದ, ಇವುಗಳ ಬೆಲೆ ಎಷ್ಟಾಗ್ತದೆ? ಆತ ಹೇಳ್ದ, ಒಂದೊಂದರ ಬೆಲೆ ಇಷ್ಟು ಅಂತ ಹೇಳ್ದ. ಆವಾಗ ಹುಡುಗ ಹೇಳ್ದ, ನನ್ನ ಹತ್ತಿರ ಒಂದು 20 ರೂಪಾಯಿಗಳದ, ಒಂದಕ್ಕೆ 10 ಅಂತ ನೀ ಹೇಳಿದೆಯಲ್ಲ, ಇದು ತಗೋ 10 ರೂಪಾಯಿ. ಇವಾಗ 10 ಅಲ್ಲ, ಅವಾಗಿನ ಕಾಲಕ್ಕೆ. ಇದನ್ನು ತಗೋ ಅಂತ 20 ರೂಪಾಯಿ ಕೊಟ್ಟ. 2 ಪಕ್ಷಿ ತಗೊಂಡ ಆಕಾಶಕ್ಕೆ ಬಿಟ್ಟ. ಹುಡುಗನಿಗೆ ಇಷ್ಟು ಸಂತೋಷ ಆಗಿತ್ತು. ತಂದಿದು ಮರ್ತ, ತಂದು ಮರ್ತ, ಹಣ್ಣನೇ ಮರ್ತ, 2 ಪಕ್ಷಿಗಳನ್ನು ಆಕಾಶಕ್ಕೆ ಬಿಟ್ಟಿದ್ದು. ಆ ಬಳಿಕ ಮನೆಗೆ ಬಂದ. ತಂದೆ ಹಣ್ಣು ತರ್ತಾನ, ಚಲೋ 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 ಹಣ್ಣು ತರ್ತಾನಂತ ದಾರಿ ಕಾಯ್ತಿದ್ದು. ಇವ ಏನೂ ತರಲಿಲ್ಲ, ಕೈಯಾಗ ಖಾಲೆಗೈಲಿಂದ ಬಂದ. ಮನೆಗೆ ಬಂದ ಬಳಿಕ ತಂದೆ ಕೇಳ್ದೆ, ಏನೂ ತಂದಿಲ್ಲಲ್ಲೋ ಅಂದ. ಅವಾಗ ಹುಡುಗ ಹೇಳ್ದ, ತಂದೀನಿ, ಆದರೆ ಕಾಣಿಸೋದಿಲ್ಲ ಅಂದ. ಏನದು ಅಂದ ಹುಡುಗ. ತಂದೆ ಏನು ತಂದೀನಿ ಅಂದ್ರೆ, ಪರಮಾತ್ಮನ ಸಮೀಪದೊಳಗೆ 2 ಸೀಟುಗಳು ರಿಸರ್ವ್ ಮಾಡಿ ಬಂದೀನಿ ಅಂದ. ದೇವನ ಸಾಮ್ರಾಜ್ಯದೊಳಗೆ, ಭಗವತ್ ಸಾಮ್ರಾಜ್ಯದೊಳಗೆ 2 ಪರಮಾತ್ಮನ ಸಮೀಪಕ್ಕೆ ಈ ಕಡೆ ಒಂದು, ಈ ಕಡೆ ಒಂದು 2 ಆಸನಗಳನ್ನು ರಿಸರ್ವ್ ಮಾಡಿ ಬಂದೇನಿ ಅಂತ. ಹಂಗಂದ್ರು ಏನು ಅಂದ ತಂದೆ, 2 ಹಂಸ ಪಕ್ಷಿಗಳನ್ನು ಬಿಡಿಸಿಬಿಟ್ಟೆ ಅಂದ. ಎಷ್ಟು ಆನಂದ ಆಗ್ಯದ.
ಇವನೇ ಒಬ್ಬ ದೊಡ್ಡ ಸಂತನಾಗ್ತಾನೆ, ಮುಂದೆ ಬಹಳ ದೊಡ್ಡ ಸಂತನಾಗ್ತಾನೆ. ಆ ಮನಸ್ಸು ಎಷ್ಟು ಚಂದದೆ. ಅವುಗಳಿಗೆ ತೊಂದರೆ ಕೊಟ್ಟು ಸಂತೋಷ ಪಡೋದು ನಮ್ಮಲ್ಲದೆ. ಬೇಟೆ ಆಡೋದಿಲ್ಲ ಎದಕ್ಕೆ? ಮಜಾಕಾಗಿ ಬೇಟೆ, ಮಜಾಕಾಗಿ. ಇಲ್ಲೇ ಬೇರೆ ಅದು ಬೇರೆ. ಈಗ ಓಡಿಸ್ತೇವಲ್ಲ, ದನಗಳನ್ನು ಓಡಿಸ್ತೇವಲ್ಲ ನಮ್ಮ ಮಜಾಕಾಗಿ. ಅವುಗಳಿಗೇನು 1ನೇ ನಂಬರ್ ಬರಬೇಕಂತಿರ್ತದೇನು? ಈಗ ಎತ್ತುಗಳು ಓಡಿಸ್ತಿರಲ್ಲ, ಅವಕ್ಕೇನು 1ನೇ ನಂಬರ್ ಬರಬೇಕಂತಿರ್ತದೇನು? ಯಾವ ನಂಬರ್ ತೊಗೊಂಡು ನಮಗೇನು ಮಾಡೋದು? ನಮ್ಮಟ್ಟಕ್ಕೆ ಬಿಟ್ಟರೆ ಸಾಕಂತ ಅವು. ನೀ ತಿನ್ನಿಸೋದು ಬೇಕಾದ್ರೆ ಕಡಿಮೆ ಮಾಡು, ನಮಗೆ ಯಾಕೆ ಓಡಿಸ್ತೀಯೋ? ನಿನ್ನ ಸಲುವಾಗಿ. ಮತ್ತು ಹಂಗೆ ಓಡಿಸ್ತಾರೇನೋ? ಹಂಗಿಲ್ಲ. ಕೆಲವರು ಓಡಿಸ್ತಿದ್ರು ಮೊದಲು, ಸುಮ್ಮನೆ ಮೈ ಮುಟ್ಟಿದ್ರು ಓಡ್ತಿದ್ದು. ಈಗೇನಿಲ್ಲ, ಬಡಿಗೆ ತಗೊಂಡು ಹಾಡೋದು ಅವತರನ ಓಡಿಸಿ 1ನೇ ನಂಬರ್ ಬಂದ ಬಳಿಕ ಅದನ್ನು ಓದು, ಅದಕ್ಕೆಲ್ಲ ಮೈ ತಿಕ್ಕಿ ಮಾಡಿ, ಅದಕ್ಕೆ ಎಣ್ಣೆ ಹಚ್ಚಿ, ಅದಕ್ಕೆ ಉಪಚಾರ ಮಾಡಿ. ಇದ್ಯಾವುದು? ನಮ್ಮ ಇದಕ್ಕಾಗಿ, ನಮ್ಮ ಆನಂದಕ್ಕಾಗಿ, ನಮ್ಮ ಮೌಜಿಗಾಗಿ ಪ್ರಾಣಿಗಳಿಗೆ ತೊಂದರೆ ಕೊಡೋದು ಇದು ಧರ್ಮವೇ? ಸುಮ್ಮನೆ ಮಾಡಬೇಕು, ಎಷ್ಟೋ ಅಷ್ಟು. ಸುಮ್ಮನೆ ಈಗ ಮುಟ್ಟಿದ್ರೆ ಓಡಬೇಕು, ಬಡಿದ್ರೆ ಮತ್ತೆ ಎಲ್ಲವೂ ಓಡ್ತಾವ, ನೀವು ಓಡ್ತೀರಿ. ಈಗ ಸುಮ್ಮನೆ ಹಿಂಗೆ ಹೋಗ್ರಿ ಅಂದರೆ ಹೋಗಬೇಕು. ಅದನ್ನು ಬಿಟ್ಟು ಬಡಿಗೆ ತಗೊಂಡು ಬಂದು ಕಿಡ್ಕೊಂಡ್ರೆ ಯಾರು ಓಡೋದಿಲ್ಲ? 1ನೇ ನಂಬರ್, ಎಲ್ಲರೂ 1ನೇ ನಂಬರ್ನೇ ಬರ್ತಾರೆ, ಯಾರು ಓಡೋದಿಲ್ಲ. ಹಂಗಾಗಬಾರ್ದು. ಪ್ರಾಣಿಗಳಲ್ಲಿ ನೀವೇ ಓಡ್ರಲ್ಲ, ನೀವು ಮುದುಕರದಿರಲ್ಲ, ಬರ ಓಡೋದು 1ನೇ ನಂಬರ್ ನಿಮಗೆ ಕೊಟ್ಟು ಬಿಡೋದು. ಸ್ವಲ್ಪ ವಿಚಾರ ಮಾಡಿ. ಪ್ರಾಣಿಗಳು ಎಷ್ಟು ಕಷ್ಟಪಡ್ತಾವ, ನಮಗೆ ಎಷ್ಟು ಸಹಾಯ ಮಾಡ್ತಾವ, ಆದರೆ ನಾವು ಅವಕ್ಕೆ ಏನು ಮಾಡ್ತಾ ಇದ್ದೀವಿ? ಬೇಕು ಮನುಷ್ಯನಿಗೆ ಅಹಿಂಸಾ ಪರಮೋ ಧರ್ಮ. ದಯವಿಲ್ಲದ ಧರ್ಮವದೇ ಉದಯ. ಕರುಣ. ಎಷ್ಟು ಚಲೋ ಚಲೋ ಶಬ್ದ ಬಳಸಿ. ಬೇಕು. ನಾವು ಅವುಗಳನ್ನು ಹೆಂಗೆ ಬಳಸಬೇಕು ಅಂದರೆ ದೇ ಆರ್ ಅವರ್ ಫ್ರೆಂಡ್ಸ್. ನಾವು ಅವುಗಳ ಗೆಳೆಯರು. ಅವುಗಳಿಗೆ ಒಳಿತನ್ನ ಮಾಡಬೇಕೇ ವಿನಃ ಕೆಟ್ಟನ್ನು ಮಾಡಬಾರದು. ಯಾಕೆ? ಅವುಗಳಿಂದ ನಮಗೆ ಬಹಳ ಸಹಾಯ ಆಗಿದೆ. ಅಷ್ಟು ಸಹಾಯ ಮಾಡಿವೆ ಪ್ರಾಣಿಗಳು. ಅವುಗಳಿಗೆ ತೊಂದರೆ ಆಗದಂತೆ ಅವುಗಳನ್ನು ಬಳಸಿಕೊಳ್ಳೋದು, ಅವುಗಳಿಗೆ ನೋವಾಗದಂತೆ ವರ್ತಿಸೋದು, ಅದಕ್ಕೆ ಧರ್ಮ 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 ಅಂತ ಕರೀತಾರೆ. ಇಂಥ ಧರ್ಮ ಇದು, ಧರ್ಮದ ಮೂಲ ರೂಪ ಇದು. ಅಹಿಂಸಾ, ದಯಾ. ಜಗತ್ತಿನ ಶ್ರೇಷ್ಠ ಜ್ಞಾನಿಗಳೆಲ್ಲ ಇದನ್ನು ಕೊಂಡಾಡಿದರು, ಈ ದಯೆಯನ್ನು ಕೊಂಡಾಡಿದರು. ಸಹಾನುಭೂತಿ ಅಂತ ಕರೀತಾರೆ. ಬಹಳ ದೊಡ್ಡ ಗುಣ ಇದು, ಸಹಾನುಭೂತಿ ಅನ್ನೋದು.